ನಮಸ್ಕಾರ ಎಲ್ರಿಗೂ. ಈ ಮೊದಲೇ ವಿಡಿಯೋ ನೋಡಿ ಗೊತ್ತಾಗಿರುತ್ತೆ ಧೋನಿ ಅವರು ಯೂಸ್ ಮಾಡ್ತಿದ್ದಂಥ ಗಾಡಿ ಅಂತೇಳಿ. ಇದು ಒರಿಜಿನಲ್ ಬಂದುಬಿಟ್ಟು ಝೋಂಗಾ ಅಂತೇಳಿ ಗಾಡಿ ಹೆಸರು. ಇದನ್ನು ನಿಸಾನ್ ಅವರು ಪ್ರೊಡ್ಯೂಸ್ ಮಾಡ್ತಿರ್ತಾರೆ. ಇದು ಆ್ಯಕ್ಚುಲಿ ಬಂದುಬಿಟ್ಟು ನಿಸಾನ್ ಪೆಟ್ರೋಲ್ P60 ಮತ್ತು 4W60 ಸೀರೀಸಲ್ಲಿ ಬರುತ್ತೆ. ಆ ಗಾಡಿನ ಮಿಲ್ಟ್ರಿ ಪರ್ಪಸ್ಸಿಗೆ ಯೂಸ್ ಮಾಡ್ತಿದ್ರು. ಬೇಸಿಕಲಿ ಈ ಗಾಡಿ ಬಂದುಬಿಟ್ಟು ಮಿಲ್ಟ್ರಿ ಪರ್ಪಸ್ಗೆ ಯೂಸ್ ಮಾಡ್ತಿದ್ರು. ಆಮೇಲೆ ಸಿವಿಲಿಯನ್ ವರ್ಷನ್ ಕೂಡ ಇತ್ತು. ಬಟ್ ಇದೇನಿದೆ ಝೋಂಗಾ 1 ಟನ್ ಕ್ಯಾರಿಯರು, ಇವರು ಧೋನಿ ಅವರು ಇದನ್ನ ಪರ್ಚೇಸ್ ಮಾಡ್ತಾರೆ. ST ಆಫ್ ರೋಡ್ ಸ್ಟಾರ್ಸ್ ಅಂತೇಳಿ ಒಂದು ಸ್ಟೋರಲ್ಲಿ ಪರ್ಚೇಸ್ ಮಾಡಿ, ಇದು ಫುಲ್ಲಿ ರೀಸ್ಟೋರ್ಡ್ ಆಗಿರೋ ಗಾಡಿ. ಧೋನಿಗೋಸ್ಕರ ಅವರು ಫುಲ್ಲು ರೀಸ್ಟೋರ್ ಮಾಡಿ ಕೊಡ್ತಾರೆ. ಅವರು ಧೋನಿ ಅವರು ಅವ್ರಿಗೆ ಯಾವ ರೀತಿ ಕಸ್ಟಮೈಸ್ ಬೇಕೋ ಆ ರೀತಿ ಕಸ್ಟಮೈಸ್ ಮಾಡಿಕೊಂಡು ಅವ್ರಿಗೆ ಏನೇನು ಬೇಕೋ ಆ ಥರ ಮಾಡ್ಕೊತಾರೆ. ಈ ಗಾಡಿ ಬಂದುಬಿಟ್ಟು 6 ಸಿಲಿಂಡ್ರು 3956 CC ಪೆಟ್ರೋಲ್ ಇಂಜಿನ್ನು, ಅರೌಂಡು 110 145 HP ಪವರ್ ಪ್ರೊಡ್ಯೂಸ್ ಮಾಡ್ತಾಯಿತ್ತು. 4x4 ಆಲ್ ವೀಲ್ ಡ್ರೈವ್ ಇದು. ಮತ್ತು ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 222 mm ಇತ್ತು. ಇವಾಗಿನ ಗಾಡಿಗಳಿಗೆ ಕಂಪೇರ್ ಮಾಡೋದಾದರೆ ಫಾರ್ಚುನರ್ಗೆ ಕಂಪೇರ್ ಮಾಡ್ಬೋದು. ಯಾಕಂದರೆ ಫಾರ್ಚುನರ್ ಬಂದುಬಿಟ್ಟು 225 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಇದು ಅಷ್ಟೇ ಬರ್ತಿತ್ತು ಆವಾಗಿನ ಕಾಲದಲ್ಲಿ. ಇದನ್ನ ಧೋನಿ ಅವರು ಫುಲ್ಲು ರೀಸ್ಟೋರ್ ಮಾಡಿಕೊಂಡು ಇಂಟೀರಿಯರ್ ಎಲ್ಲ ಚೇಂಜ್ ಮಾಡಿಸ್ಕೊಂಡಿದ್ದಾರೆ, ನೋಡ್ಬೋದು. ಫುಲ್ಲು ರೀಸ್ಟೋರ್ಡ್ ಆಗಿರೋ ಗಾಡಿ ಇದು. ಬಟ್ ಈ ಥರ ಇರಲಿಲ್ಲ. ಝೋಂಗಾ ಬಂದುಬಿಟ್ಟು ಫುಲ್ಲು ಮಿಲ್ಟ್ರಿ ವೆಹಿಕಲ್ ಆಗಿದ್ದರಿಂದ ಹಳೇದು ಕ್ಯಾರಿಯರ್ ಥರ ಇತ್ತು. ಚೆನ್ನಾಗಿ ಗಾಡಿಗಳನ್ನ ಫುಲ್ ರೆಡಿ ಮಾಡಿಕೊಂಡು ಧೋನಿಯವರು ಇಟ್ಕೊಂಡಿದ್ರು. ಇವಾಗ ಧೋನಿಯವರು 2019 ಇವಾಗಿನ ತನಕ ಗಾಡಿ ಅವ್ರ ಹತ್ರ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ, ಅದೇ ಗಾಡಿ ತುಂಬ ಸಲ ಓಡಾಡೋದು ಕೂಡ ಜಬಲಾಪುರಲ್ಲಿ ನೋಡ್ಬೋದು ನಾವು.